ಸೋತನ ನೆನಪಾಗ್ಯದ ವಿನಃ ಒಂದು ಸಂಘಟನೆ ಮಾಡ್ಕೊಳ್ಳೋಂತ ಆಗಿತ್ತು ವಿನಃ ಎಲ್ಲರೂ ವಿಶ್ವಾಸ ತೆಗೆದುಕೊಂಡ ಮುಂದೆ ಏನು ಪ್ಲ್ಯಾನ್ ಮಾಡಬೇಕು, ಯಾವ ರೀತಿಯಾಗಿ ಹೋರಾಟ ಮಾಡಬೇಕು. ಈಗ ಇರೋದು ಒಂದೇ, ಬೀದಿಗಿಳಿದು ಹೋರಾಟ ಮಾಡುವಂಥದ್ದು. ಬೀದಿಗಿಳಿದು ಹೋರಾಟ ಮಾಡಿ ಗೆಲ್ಲಲಿಕ್ಕೆ ಸಾಧ್ಯದನಾ ಅಥವಾ ಅನ್ನುವಂಥದ್ದು ಜೊತೆಗೆ ಮೊದಲು ಬೀದಿಗಿಳಿ ಎಲ್ಲರೂ ಒಂದೇ. ಇವತ್ತು ತಮ್ಮ ತಮ್ಮ ದೋಷಗಳನ್ನು ಮರೆತ ಹೋರಾಟಕ್ಕೆ ಇಳಿದು ಅನಿವಾರ್ಯ ಅದ. ಅಂದಾಗ ಏನಾದರೂ ಮುಂದಿನ 2029 ಒಂದಿಷ್ಟು ದಿನ ಅವಕಾಶ ಸಿಗ್ಬೋದೇನೋ. ಯಾಕಂದರೆ ಈಗ ಆಲ್ರೆಡಿ ಅವ್ರು ಏನು ಮಾಡಿದ್ರೆ ಅಲ್ಲಿ ಲಿಗಲೈಸ್ ಮಾಡಿಕೊಂಡು ಗಟ್ಟಿ ಮಾಡ್ಕೊಂಡಿದ್ದಾರೆ. ಎಲ್ಲ ಲೀಗಲಿ ಕರೆಕ್ಟ್ ಇದ್ದಾರೆ ಅವರು. ಇವ್ರು ಇವತ್ತು ನಾವು ಬಿಡೋದಿಲ್ಲ ಅಂದರೆ ಕೇಳೋದಿಲ್ಲ, ತೆಗೆದು ಹಾಕ್ತಾರೆ. ಮಮತಾ ಬ್ಯಾನರ್ಜಿ ಮೈನ ಬೀದಿಗಿಳಿದು ಹೋರಾಟ ಮಾಡ್ತಾರೆ, ಜೈಲದಲ್ಲಿ ಹಾಕ್ತಾರೆ, ಮತ್ತೇನು ಮಾಡ್ತಾರೆ, ಮತ್ತು ಪ್ರತಿಭಟನೆ ಮೂಲಕ ಬರ್ಬೋದು ಅಂತ ಒಂದು ಪ್ಲ್ಯಾನೇನೋ ಮಾಡ್ಕೊಳ್ತಾ ಇದ್ದಾರೆ. ಮತ್ತು ಬೇಕದಿಲ್ಲ ಅಂತಲ್ಲ, ಅದಕ್ಕಿಂತ ಇಂಪಾರ್ಟೆಂಟ್ ಮತ್ತೇನು ಮಾಡ್ಲಿಕ್ಕೆ ಸಾಧ್ಯದ. ಇದನ್ನು ಸಹಿತ ಇವತ್ತು ರಾಹುಲ್ ಗಾಂಧಿಯವರಾಗಿರ್ಬೋದು, ಮಮತಾ ಅವರಾಗಿರ್ಬೋದು, ಜೊತೆಗೆ ಕೇಜ್ರಿವಾಲ್ರಾಗಿರ್ಬೋದು, ಇವರೆಲ್ಲ ಒಂದಾಗಿ ಆಲ್ರೆಡಿ ಶರದ್ ಪವಾರ್ ಆಗಿರ್ಬೋದು, ಇದ್ದಿದ್ರಲ್ಲಿ ಉದ್ಧವ್ ಠಾಕ್ರೆ ಹೆಂಗಿದ್ದಾರೆ ಅವರು ಇವರೆಲ್ಲರೂ ಕುಡ್ಕೊಂಡು ಮತ್ತೊಮ್ಮೆ ವಿಚಾರ ಮಾಡಿ ಇದಕ್ಕೆ ಏನು ವ್ಯವಸ್ಥೆಗೆ ಪರ್ಯಾಯ ಏನು ಮಾಡಬೇಕು. ಜೊತೆಗೆ ವಿಜಯ್ ಎನ್ನುವಂಥ ತಮಿಳಿನಲ್ಲಿ ಹೊಸ ಒಬ್ಬ ಯುವ ನಾಯಕ ಬಂದಿದ್ದಾರೆ, ಅವ್ರನ್ನ ವಿಶ್ವಾಸ ತೆಗೆದುಕೊಂಡ ಸಂಪೂರ್ಣವಾಗಿ ಇದು ಏನಪ್ಪ ಅಂದ್ರೆ ಮೋದಿಯವರ ಇದೇನು ಎಲೆಕ್ಷನ್ ಗೆಲ್ಲುವಂಥ ಒಂದು ಫಾರ್ಮುಲಾ ಅದಲ್ಲ, ಈ ಫಾರ್ಮುಲಾ ಕೈ ಹಾಕುವಂಥದ್ದು ಹೇಗೆ ಅಂತ. ಯಾಕಂದರೆ ಎಲ್ಲಿವರೆಗೆ ಜನರ ಪೂರ್ತಿಯಾಗಿ ಬೀದಿಗೆ ಬರೋದಿಲ್ಲೋ, ಎಲ್ಲಿವರೆಗೆ ಜನ ಹೌದು ಪಾರ್ ಮಗಲ್ಲೇ ಐತೆ ಜನ ತಾವಾಗಿ ಪ್ರತಿಭಟನೆ ಮಾಡುವಂಥ ಪ್ರಸಂಗ ಬರೋದಿಲ್ಲೋ, ಅಲ್ಲಿವರೆಗಂತೂ ಮೋದಿಯವರು ಸೇಫ್. ಅವರಂತೂ ಅಷ್ಟು ಮಾಡ್ತಾ ಇರ್ತಾರೆ, ಒಂದು ಸಂಖ್ಯೆ ಕೊಟ್ಟು, ಮತ್ತೇನು ಕೊಟ್ಟು, ಗ್ಯಾರಂಟಿ ಕೊಟ್ಟು ಆದಷ್ಟು ಈ ಹೋರಾಟಗಳನ್ನು ಖರ್ಚು ಮಾಡ್ತಾ ಇರ್ತಾರೆ. ಬಟ್ ಎಲ್ಲಿವರೆಗೆ ಅನ್ನೋದು ಆ ಮಾತು ಬೇರೆ. ಆದರೆ ಅದಕ್ಕಿಂತ ಇಂಪಾರ್ಟೆಂಟ್ ಇವತ್ತು ವಿರೋಧ ಪಕ್ಷಗಳೆಲ್ಲ ಒಂದಾಗಿ ಹೋರಾಟ ಮಾಡೋದು ಇವತ್ತು ಅನಿವಾರ್ಯದ. ಹೋರಾಟ ಮಾಡಲೇಬೇಕಾದ ಸ್ಥಿತಿಗೆ ಬಂದು ನಿಂತಿದ್ದಾರೆ. ಆ ಮಾಡುವಂಥ ಸ್ಥಿತಿಗೆ ಇನ್ನು ಎಲ್ಲರೂ ಒಂದಾಗಬೇಕು. ಇಲ್ಲಿ ಮತ್ತು ಭಿನ್ನಾಭಿಪ್ರಾಯ ಮಾಡ್ತಾ ಹೋದ್ರಪ್ಪ ಅಂದ್ರೆ ತಮ್ಮಲ್ಲಿ ತಿಕ್ಕಾಡ್ತಾ ಹೋದ್ರಪ್ಪ ಅಂತಂದ್ರೆ ನಿಶ್ಚಿತವಾಗಿಯೂ ಇದೇನಪ್ಪ ಅಂತಂದ್ರೆ ಇದು ಮತ್ತಷ್ಟು ಗೊಂದಲ ಆಗೋ ಜೊತೆಗೆ ಮುಂದಿನ ದಿನಗಳಲ್ಲಿ